ಜನರ ಕಲ್ಯಾಣಕ್ಕಾಗಿ ನಿಮ್ಗೆ 136 ಸೀಟ್ ಕೊಟ್ಟು ಆರಿಸಿದರು. ಈಗ ನೀವು ಯಾವ ರೀತಿ ವರ್ತಿಸ್ತಾ ಇದ್ದೀರಿ ಅನ್ನುವಂಥದ್ದು ನೀವು ಆತ್ಮಾವಲೋಕನ ಮಾಡ್ಕೋಬೇಕಂತ ನಾನು ಮುಖ್ಯಮಂತ್ರಿಗೆ ಮತ್ತು ಡಿ.ಕೆ. ಶಿವಕುಮಾರ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ರಾಹುಲ್ ಗಾಂಧಿ ಏನ್ ನಡೆದ ಸ್ವಲ್ಪ ನೋಡ್ರಿ, ಬಂದಿಲ್ಲ. ಬೇರೆ ಕಡೆ ಏನ್ರಿ ಆದ್ರೆ ತಕ್ಷಣ ಓಡಿ ಹೋಗ್ತಾರೆ. ನಾನ್ NDA ರೂಲ್ಸ್ ಇದ್ದಲ್ಲಿ ಎಲ್ಲರೂ ಏನಾದರೂ ಆದ್ರೆ ಏನದು ಎಷ್ಟು ಲೈಟ್ನಿಂಗ್ ಸ್ಪೀಡ್ನಾಗ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ನಿಮ್ಮ ಸ್ಥಿತಿ ಏನದ ಇಲ್ಲಿ ಅನ್ನುವಂಥದ್ದನ್ನ ನೋಡ್ಕೊಡ್ರಿ. ರಾಜಭವನ್ ಚಲೋ ಯಾಕೆ ಮಾಡ್ತೀರಿ ನೀವು? ರಾಜಭವನ್ ಚಲೋ ಮೂಡ ಚಲೋ ಮಾಡ್ತೀರಿ ನೀವು. ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ತಪ್ಪಾತು ನಾವು ತೆಗೆದುಕೊಂಡದ್ದು ಮತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾನು ಮುಖ್ಯಮಂತ್ರಿ ಆದ ನಂತರ ಅಕ್ರಮವಾಗಿ ನಾನು ಸೈಟ್ ತಗೊಂಡಿದ್ದೀನಿ, ಬೇರೆದವರಿಗೂ ಸೈಟ್ ಕೊಟ್ಟಿದ್ದೀನಿ, ನಾನು ತಪ್ಪಾಗಿದೆ ಅಂತ ತಿಳ್ಕೊಂಡು ಮೂಡಾಕ್ ಒಂದು ಕೈ ಮುಗಿದು ಅಲ್ಲೇ ಕ್ಷಮೆ ಕೇಳಿ ಮೂಡಾಕ್ ಚಾಲು ಮಾಡಲಿ. ಅವರು ಮಾಡ್ತಾ ಇರೋದು ಇವತ್ತು ಅಕ್ಷಮ್ಯ ಅಪರಾಧ. ಇದು ರಾಜ್ಯಪಾಲರು ತನಿಖೆಗೆ ಯಾಕೆ ಇಷ್ಟ ಇದ್ರೆ ನಂಗೆ ಅರ್ಥನಾಗಿಲ್ಲಪ್ಪ. ನನಗೆ ಇವತ್ತಿನ ತನಕ ಮುಖ್ಯಮಂತ್ರಿಗಳು ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿಲ್ಲ. ಅವರು ತನಿಖೆಗೆ ಯಾಕೆ ಕೊಟ್ಟ? ಅದು ಯಾರೋ ಒಂದಿಬ್ಬರು ವೈಯಕ್ತಿಕವಾಗಿ ಕೊಟ್ಟಂತಹ ದೂರು. ಖಾಸಗಿ ವ್ಯಕ್ತಿಗಳ ಹಿಂದೆ ಯಡಿಯೂರಪ್ಪನವರು ಕೊಟ್ಟಾಗ he should resign henceforth. ಸಿದ್ದರಾಮಯ್ಯನವರ ಶಬ್ದ ಇದು ಅವಾಗಿತ್ತು. ಈ ಯಾಕೆ ರಾಜ್ಯಪಾಲರಿಗೆ ಹೆದರಿಸೋದು ಬೆದರಿಸೋದು, ಈ ಒಂದು ಬೆದರಿಕೆ ತಂತ್ರದಲ್ಲಿ ನಿಂತುಕೊಂಡಿದೆ. ನಿಮ್ ಯಾವ ಬೆದರಿಕೆಗೂ ಯಾರು ಬಗ್ಗಲ್ಲ. ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ನ್ಯಾಯಾಂಗದ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಹಾಗಾಗಿ ನೀವು ಮಾಡ್ತಾ ಇರೋದು ಬಹಳ ದೊಡ್ಡದಾದಂತಹ ಒಂದು ತಪ್ಪು ಪ್ರೆಸಿಡೆಂಟ್ ಅನ್ನ ನೀವು ಹಾಕ್ತಾ ಇದ್ದೀರಿ. ನಾನು ಹಿಂದುಳಿದ ವರ್ಗದವಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ರಾಜ್ಯಪಾಲರು ದಲಿತರು ಬಾಯಿ ಬಂದಂಗೆ ಮಾತಾಡಿದ್ರಿ ನೀವು. ರಾಜ್ಯಪಾಲರು ಅತ್ಯಂತ ಹಿಂದುಳಿದ ಒಂದು ಸಮಾಜಕ್ಕೆ ಸೇರಿದಂಥವ್ರು. ಅವ್ರೇನು ಹೇಳಿದಾರೆ? ತನಿಖೆ ಮಾಡ್ರಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿದ್ದು ತನಿಖೆ ಮಾಡಬೇಕಾದ್ರೆ ಅವ್ರು ರಾಜೀನಾಮೆ ಕೊಡಬಾರದು ಅಂತ. ನೀವು ಕೇಜ್ರಿವಾಲ್ ಗತೆ ನಾಚಿಕೆ ಮಾನ ಮರ್ಯಾದಿಲ್ಲ. ಅದಕ್ಕೆ ತನಿಖೆ ನಡೆದಾಗ ನೀವು ಸರ್ಕಾರದಾಗ ನಾಚಿಕೆನ ಇದ್ದವ್ರಿಗೆ ಏನು ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಾದಂತಹ ಒಂದು ವರ್ತನೆ ರಾಜ್ಯದಲ್ಲಿ ನಡೀತಾ ಇರೋ ಕಾರಣದಿಂದ ಎಲ್ಲ ಕಾನ್ಸಂಟ್ರೇಷನ್ನು ಕಾಂಗ್ರೆಸ್ನವರಿಗೆ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ, ಅವರ ಪಟಾಲಂಗಳಿಗೆ ಅಧಿಕಾರವನ್ನು ಉಳಿಸಿಕೊಳ್ಳೋದು ಮುಖ್ಯವಾಗಿದೆ ಹೊರತಾಗಿ